ಗೈಸ್ ಅಲ್ಲೇ ಐತೆ ನೋಡ್ರಿ ಕಾಪು ಬೀಚು. ಆ ಲೈಟ್ ಹೌಸ್ ಒಳಗೆ ಎಕ್ಸ್ಪ್ಲೋರ್ ಮಾಡೋಣ ಈಗ ಹೋಗಿ. ನೋಡಿ ಲಿಕ್ಕೋಸ್ ಫೋಟೋ ಶೂಟ್ ಆಗ್ತಾ ಇದೆ. ಡೇಂಜರ್ ಸ್ಪಾಟ್ ಅಂತ ಹೇಳಿದ್ರೆ ಅಲ್ಲೇ ನಿಂತಾಳದೆ. ನಮ್ಮ ಐಟಿಯಾದಾಗೂ ಹಿಂಗೆ ದುಕ್ಕಣ ಒಂದು ತಲೆ ಹೋಗ್ತಿರಲ್ಲ. ಅಪ್ಪಿ ತಪ್ಪಿನೂ ಬೆಳಕ್ ಹೋಗ್ಬೇಡ. ಲೈಟ್ ಹೌಸ್ ಹೋಗಿ ಬಂದರು. ಬೀಚಿಗೆ ಟಿಕೆಟ್ ತಗೊಂಡಿವ. ನೋಡೋಣ ಬೀಚ್ ಎಲ್ಲ ಐತೆ ಅಂತ. ಹಾ ಒಳಗಡೆ ಬೀಚ್ ಗೈಸ್ ಅಲ್ಲೇ ಐತೆ ನೋಡ್ರಿ ಕಾಪು ಬೀಚು. ಬಿಡೋಣ. ಐ ಲವ್ ಕಾಪು, ಐ ಲವ್ ಮಂಡೆ. ಗೈಸ್ ಕ್ರೇಜ್ ಐತಿ. ನಾ ಬರೋಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು. ಈ ಗಾಡಿಯಲ್ಲಿ ಇದು ಕೇಳೋಣ ಬರೋದ ಮಂಡೆ. ಗೈಸ್ ಇದೇನು ಗೋವಾಕ್ಕೆ ಕಾಂಪಿಟೇಷನ್ ಕೊಡೋದಾರೆ ತಪ್ಪ. ಗೈಸ್ ಈ ಲಾರಿನೆಲ್ಲ ಟಿವಿಯಾಗ ನೋಡ್ತಾ ಇದೀವ. ಇವಾಗ ಇಲ್ಲಿ ಏನ್ ಇಲ್ಲಿ ಅಪ್ಪನ ಆಸನೆ ಕೇಳ್ತಾನೆ ಕಣ. ಈಗ ಇಲ್ಲಿ ಎಷ್ಟು 200 ನಾವೇ ಓಡಿಸೋದ? ಅಲ್ಲ ಟೈಮಾ ಹೆಂಗೆ? ಅಷ್ಟೇ ಎಂತ ಮಾಡೋಣ? ನನ್ನ ಬೈಕಿಗೆ 200 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಆರಾಮಾಗಿ ಸುತ್ತರಿಬೋದು ಕಣ. ಮೇಡ ಒಂಟೆ ಹತ್ತಂಬಾರಲ್ಲ, ಒಂಟೆ ಹತ್ತಂಬಾರ 100 ರೂಪಾಯಿ ಇಬ್ಬರಿಂದ 200 ರೂಪಾಯಿ. ನೀ ಕುಂತ ಇಲ್ಲ ನೋಡ ಒಂಟೆ ಕಕ್ಕ ಮಾಡಿತೆ. ಈ ಒಂಟೆ ಈ ಥರ ಸಗಣಿ ಹಾಕಿತ್ತು ನೋಡ ಹುಡುಗ. ಗೈಸ್ ಒಂಟೆ ಯಾವ ಥರ ಸಗಣಿ ಹಾಕಿತ್ತು ನೋಡ್ರಿ. ನಮ್ಮ ದನಕರಂಗೆ ನಮ್ಮ ಮಲ್ನಾಡ್ ತಳಿ. ಝೂಮ್ ಮಾಡೋ ಅಲ್ಲಿ ಝೂಮ್ ಗೈಸ್ ಅಲ್ಲಿ ನೋಡ್ರಿ. ಇಲ್ಲಿ ಪ್ಯಾರಾಚೂಟ್ ರೈಡಿಂಗ್ ಎಲ್ಲ ಐತಿ. ಬಟ್ ನಾವು ನಮಗೆ ಬಜೆಟ್ ಮಂಡೇನೆ ನಮ್ಮ ಮನೋಜ್ ಸೈದೂರವ್ರು ಮಾಡಿದರೆ ಚೆನ್ನಾಗಿರೋದು. 300 ಏನಿಲ್ಲ ಅಂದ್ರೆ 1000 ರೂಪಾಯಿ ಇರ್ತದೆ ಅದಕ್ಕೆ. ಹಣ ಎಷ್ಟು ಅದು ಪ್ಯಾರಾಚೂಟು? 950. 950 ಅಂದ್ರ 350. ಏನಾರು ಒಂದು ಆಟ ಆಡ್ಬೇಕಲ್ಲ. ಆಟ ಆಡಕ್ ಬಟ್ಟೆಲ್ಲಿದಾವ. ಇದೇನು ಗೋವಾಕ್ಕೆ ಕಾಂಪಿಟೇಷನ್ ಕೊಡೋದಾರೆ ತಪ್ಪ. ಆ ಲೈಟ್ ಹೌಸ್ ಒಳಗೆ ಎಕ್ಸ್ಪ್ಲೋರ್ ಮಾಡೋಣ ಈಗ ಹೋಗಿ. ನೋಡಿ ಲಿಕ್ಕೋಸ್ ಫೋಟೋ ಶೂಟ್ ಆಗ್ತಾ ಇದೆ. ಡೇಂಜರ್ ಸ್ಪಾಟ್ ಅಂತ ಹೇಳಿದ್ರೆ ಅಲ್ಲೇ ನಿಂತಾಳದೆ. ಡೇಂಜರ್ ಅಲ್ಲಿ ನೋಡಲ್ಲಿ ಅದು ಡೇಂಜರ್ಗೆ ಡೇಂಜರು. ಈಗ ಹೋಗೋಣ ಲೈಟ್ ಹೌಸಿಗೆ. ಟಕ 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 ಅದಕ್ಕಿದ್ದ ಹೊಗ್ಗ ಇಂತೆಲ್ಲ ಬಂದ್ಬಿಟ್ರೆ ಆ ನಿಬ್ಬಿ ಕಂಡಾಗ ಭಾರಿ ಬೇಜಾರಾಗಿತ್ತಲ್ಲ. ಕ್ಲೋಸ್ ಕಣ ಇಲ್ಲಿ. ವಾಪಸ್ ಹೋಗ್ಬಿಡೋಣ ಅಂತಾಗೆ. ಈ ಕಣ ನೋಡಕ್ ಆಗ್ತಲ್ಲ. ಗೈಸ್ ಒಳಗೆ ಹೋಗೋಣ ಈಗ. ಸ್ಕ್ಯಾನರ್ ಇದೆಯಾ? ಸ್ಕ್ಯಾನರ್ ಐತಲ್ಲ. ಒಬ್ರಿಗೆ 10 ರೂಪೀಸಾ? ಗೈಸ್ 10 ರೂಪಾಯಿ ಕೊಟ್ರೆ ಅಥವಾ ಒಳಗೆ ಬಿಡ್ತಾರೆ. ಅಯ್ಯೋ ಮಂಡೆ ಗೊತ್ತಾಗಿತ್ತಣ್ಣ. ನನ್ನ ಕೈಲಿ ಆಯ್ತಾಳ ಕಣಿಯ. ಗೈಸ್ ಇದು ಫಸ್ಟ್ನೇ ಫ್ಲೋರಿನ್ ವ್ಯೂ. ಅದೇ ಬರೀ ನಿಬ್ಬಿನೇ ಇದ್ದಾರಪ್ಪ. ನಾವೊಬ್ಬ ಗಂಡಾಳು ಬಂದೀವಿ. 2 ಗಂಡಾಳು ಬಸ್ ಮೇಲೆ ಹೋಗೋಕ್ಕಾಗಿ ಯಾವಾಗಿಂದ ಕಾಯ್ತಾ ಇದೀವಿ. ಬುಳು ಇಳಿತಾನೆ ಹಾಕೊಂಡಾರ ಅದ್ರೊಳಗೆ. ನಮ್ಮ ಐಟಿಯಾದಾಗೂ ಹಿಂಗೆ ದುಕ್ಕಣ ಒಂದು ತಲೆ ಹೋಗ್ತಿರಲ್ಲ. ಇದು ನೋಡ್ರಿ ತಲೆ ಹೋಗ್ತಿರಲ್ಲ. ಅಯ್ಯಪ್ಪ ಏ ಮನೆ ಇದು ಅಪ್ಪಿ ತಪ್ಪಿನೂ ಬೆಳಕ್ ಹೋಗ್ಬೇಡ. ಈ ಮಿಷಿನ್ ಇದು ಹೋಗೋದ ಬರ್ರಿ. ವಾ ಇದೇನು ಸಾಕದ ಆಯ್ತು ನೋಡ್ರಿ. ಮಂಡೆ ಸ್ಟೋರಿ ಹಾಕೋನು. ಕ್ಯಾಮ್ರಾಗಿಮ್ನ ಬಿದ್ದೋದ್ರೆ ಮುಗೀತು ಕತೆ. ಮಂಡೆ ಹಲ್ಚಲ್ಲು ವ್ಯವಹಾರ. ನಂದು ಫೋನ್ ಇಟ್ಕೊಳಕ್ಕಾಗಲ್ಲ ಅನ್ನೋದು ಬಿಡ್ರೆ ಮಂಡೆ ಚಕ್ಕಂದ ತೆಗಿಬೇಕು ಅನ್ನೋ ಫೋಟೋನ. ಅಯ್ಯಪ್ಪ ಕಸಿ ನೋಡ್ರಿ ಮಿಷಿನ್. ಹಾಂ ಆಟೋಮೆಟಿಕ್. ಹಾಂ ದೊಡ್ಡ ರಿಫ್ಲೆಕ್ಟ್ ಆಗಿದೆ ಅದು. ಎಷ್ಟು ಕಿಲೋಮೀಟರ್ ತನಕ ಕಾಣಿಸ್ತಿದ್ದಲ್ಲ ಇದು? 40 ಕಿಲೋಮೀಟರ್ ತನಕ. ಗೈಸ್ ಅದು ರಿಫ್ಲೆಕ್ಟ್ ಆಗೋದು 40 ಕಿಲೋಮೀಟರ್ ತನಕ ಕಾಣಿಸ್ತಿದೆ ಅಂತೆ ಲೈಟ್ ಇದ್ರದ್ದು. ಇದಕ್ಕೆ ಶಿಪ್ಪಿಗೆ ನಿಮ್ಮದು ಬೋಟಿಗೆಲ್ಲ ಸಿಗ್ನಲ್ ಕೊಡ್ತಾರೆ ಬರಲಿ ಅಂತ. ಈ ಕಡೆ ಬರಬಾರ್ದು ಅಂತ ಜಾಸ್ತಿ. ಇಲ್ಲಿ ಕಲ್ಲಲ್ಲಿ ಉಂಟು ಜಾಸ್ತಿ. ಹಾಂ ಬರಬಾರ್ದು ಅಂತ ಲೈಟ್ ಸಿಗ್ನಲ್ ಇದು. ಮತ್ತೆ ಇವಾಗೆಲ್ಲ GPS ಅವ್ರಿಗೆ ಸಿಗ್ನಲ್. ಅವ್ರಿಗೆ ಗೊತ್ತಾ? ಮುಂದಿನದು ಉಂಟಲ್ಲ. ಓಕೆ ನಾನಿದು ದಾರಿ ಮುಂಚೆ ಎಲ್ಲ ಬರೋಕ್ಕಾಗಿ ಹೇಳ್ತಾ ಇದ್ರು ಅಲ್ಲ. ಈ ಕಡೆ ಮುಂಚೆಲ್ಲ ಈ ಕಡೆ ಶಿಪ್ನವರೆಲ್ಲ ಈ ಕಡೆ ಬರಬಾರ್ದು ಅಂತಲೇ ಮಾಡ್ತಾ ಇದ್ವಿ. ಇದು ಈ ಕಾಪ ಮತ್ತೆ ಮಲ್ಪೆ ಗಂಟಲು ಅವ್ರಿಗೆ ಗೊತ್ತಾಗುತ್ತೆ. ಮಲ್ಪೆ ಹಾರ್ಬರ್ ಅಲ್ಲಿ ಬರುತ್ತಲ್ಲ ಅಲ್ಲಿ ಬರಲಿ ಅಂತ ಮಾಡ್ತಾರ. ಬರಬಾರ್ದು ಅಂತ ಇಲ್ಲ, ಅದು ಬೋಟ್ ಗೊತ್ತುಂಟಲ್ಲ ಎಲ್ಲಿ ಬರ್ಬೇಕಂತ. ಇದು ಸಿಗ್ನಲ್ ಅಷ್ಟೇ ಶಿಪ್ನವರಿಗೆ. ಶಿಪ್ನರಿಗೆ ಅಂದ್ರೆ ನಾನು ಇಷ್ಟು ದಿವಸ ಬರಬೇಕಾದ್ರೆ ದಾರಿ ತೋರ್ಸೋದು ಅನ್ಕೊಂಡಿದ್ದೆ. ಬರಬಾರ್ದು ಅಂತ.
ಈ ಕಡೆ ಎಲ್ಲ ಬರ್ಬೋದು. ಹಾಂ ಕಲ್ಲೆಲ್ಲ ಜಾಸ್ತಿ. ಅದೇ ಅದಕ್ಕಾಗಿದೆ ಗಸಿ ಲೈಟ್ ಇತ್ತಲ್ಲ, ನಾನು ದಾರಿ ತೋರ್ಸೋದು ಅಂದ್ಕೊಂಡಿದ್ದೆ, ಇದು ಇಲ್ಲೆಲ್ಲ ಕಲ್ಲು ಇದಾವಲ್ಲ ಅದಕ್ಕೆ ಬರಬಾರ್ದು ಅಂತ. ತಿರುಗ್ತೈತಿ ತಿರುಗ್ತೈತಿ ನೋಡಿ, ತಿರುಗಿಸ್ರೆ ಇದು 6:45ಗೆ ಆನ್ ಆಗಿದಂತೆ. ಇದು ರಿಫ್ಲೆಕ್ಟ್ ಆಗ ದೊಡ್ಡದು, ಅದೊಂಥರ ನಂತರ ಮುಚ್ಚಲಿ ಒಳ್ಳೆ ಗಡಿಯಾರದೊಳಗೆ ಇರ್ತಾವಲ್ಲ ಅದೇ ಸರಿ ಐತಲ್ಲ ಮಂಡ್ಯ ಸೇಮು. ಆಯ್ತು ನಾವು ತಪ್ಪು ತಿಳುವಳಿಕೆ ಒಂದು ಮಾಡ್ಕೊಂಡಿದ್ದೀವಿ ದಾರಿ ತೋರ್ಸೋಕ್ಕಾಗಿ ಅಂತ, ಅದು ನೋಡೇ ಬರಬಾರ್ದು ಅಂತ. ಬರೀ ಕೆಳಗಿಳಿಯೋಣ. ಗುಡ್ ಮಾರ್ನಿಂಗ್ ಗಾಯ್ಸ್, ಇವತ್ತು ಬೆಳಗ್ಗೆ ಹೊಂಟೀವು ನೋಡಿ, ಕೋಲ್ಡ್ ಸ್ಟಾರ್ಟೇ ಐತೀನಿ. ಕಸುವಾಗಿ ಈಜುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಕಲ್ಯಾಣ ಇರ್ತಲ್ಲ ಅದರಕ್ಕೆ, ಇಲ್ಲಿ ಉಡುಪಿ ಕಡೆ ಎಲ್ಲ ಫೇಮಸ್ ಅಲ್ಲ, ಅಲ್ಲೇ ಹೋಗಿ ಈಜು ಹೊಡಿತಾರಲ್ಲ, ಅಲ್ಲಿ ಈಜು ಹೊಡಿಯೋಕೆ ಹೊಂಟೀವಿ. ಫಸ್ಟು ಈಜು ಹೊಡಿತಾ ಇರೋದು ಸ್ಟೇಡಿಯಂ ಆಗಿರಿ, ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಪ್ಪ ನಾನು ಮಾಡಿ. ಅದು ಎಂತಕ್ಕ ಟಿ ಶರ್ಟ್ ಅಲ್ಲ, ಈ ಥರದಲ್ಲ, ನಾರ್ಮಲ್ ಸುಮ್ಮನೆ ಬಂದಿಂದ ಸೈಜ್ ಇಲ್ಲ ಏಯ್ ಸಾಕು ಚಡ್ಡಿ ಅಣ್ಣ, ಚಡ್ಡಿ 2 ಚಡ್ಡಿ ಕೊಡ್ರಿ ಸಾಕು. ಎಷ್ಟಾದಿದೆ ಚಡ್ಡಿ? ಹಾಂ ಕಡಿಮೆ ಹಾಕ್ರಿ, ಕಡಿಮೆ ಮಾಡಿರಿ. ಹ್ಞೂ ನಂದು ನಿಂದು ಎಕ್ಸ್ಚೇಂಜ್ ಆಗ್ಬೋದು. ನಿಂದಿದ್ದು ಒಂದು ನಾನಿದ್ದು ಗೈಸ್ ಹೆಲ್ಮೆಟ್ ಲಾಕ್ ಬೇರೆ ಹಾಕಿ ನೀವು, ಲಾಕ್ ಕಟ್ಟು ಫಸ್ಟ್ ಹಾಕ್ಬಿಡು. ಹಾಕ ಗೈಸ್ ಭಾರಿ ಹೆಲ್ಮೆಟ್ ಭಾರಿ ಕಿರಿಕಿರಿ ಕೊಡೋದು, ಅದಕ್ಕೆ ಒಂದು ಹೆಲ್ಮೆಟ್ ಲಾಕರ್ ಸಮೇತ ತಗೊಂಡಿವ ಹಾಕಿ ಕಟ್ಟಿ. ಇವಾಗ ಈಜೊಡೆಗೆ ಹೋಗೋಣ ಕಸುವಾಗಿ. ನಾವು ಸುಮಾರು ದಿನ ಆಯ್ತು, ನಾನಂತೂ ಈಜೊಡೆದೆ ಸುಮಾರು ದಿನ ಆಯಿತು. ಬ್ರೋ ಪೊಲೀಸ್ ಇರ್ತಾರಾ? ಪೊಲೀಸ್ ಇರ್ತಾರೆ ಕಣ, ಬೇಡ ಇಲ್ಲೋದ್ರೆ ಹೆಲ್ಮೆಟ್ ಕಾಣ್ತಪ್ಪಲ್ಲ. ಪೊಲೀಸ್ ಇರ್ತಾರೆ, ಕೈ ಹಿಡ್ಕೊಂಡಿರೋ ಇದೊಂದು ಕೀದೊಂದು ಹಾಕಿಂದಿರ ಅಷ್ಟೇ. ಹಾಯ್ ಮಾಡ್ರಾ? ಹಾಯ್. ಅದದು ಗಿರ್ಗಿಟ್ಲೆ ಗೈಸ್, ನಾವು ಚಿಕ್ಕ ವಯಸ್ಸಾಗ ಮಾಡ್ತಿದ್ದೀವಲ್ಲ ಅದು. ಅಡ್ಡಿಲ್ಲ, ಪರವಾಗಿಲ್ಲ, ಬೇಡ. ಇದೆಲ್ಲ ಯಾವುದು ಪ್ರೀ ಪ್ಲ್ಯಾನ್ಡ್ ಇಲ್ಲ, ಯಾವುದು ಎಂಥದ್ದು ಇಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡು. ಅವ್ರು ಸಿಗ್ತಾರೆ ಅಂತಲೂ ಅನ್ಕೊಂಡಿರಲ್ಲ. ನಾನು ಉಡುಪಿ ಬರ್ತೀನಿ ಅಂತಲೂ ಅನ್ಕೊಂಡಿರಲ್ಲ. ಹಾಂ ಹೆಲ್ಮೆಟ್ ಹಾಕ್ಬೇಡೆ, ಹೆಲ್ಮೆಟ್ ಹಂಗೆ ಆಗ್ತದೆ. ನಾವು ಉಡುಪಿ ಬತ್ತು ಅಂತ ನಂಗಂತೂ ಕನ್ಸು ಬಿದ್ದಿರಲ್ಲ ಉಡುಪಿ ಬರ್ತೀನಿ ಅಂತ. ಹೆಲ್ಮೆಟ್ ಉಲ್ಟಾ ಕರೆಕ್ಟ್ ಹಾಕು ಕರೆಕ್ಟಾಗಿ ಜ್ವಲ ಬಲ ಆಯ್ತು ಎಲ್ಲಿಯ ಗಾಯ್ಸ್. ಅದೇ ಮಂಡ್ಯ ಸಿಗೋದು ಅದೇ ಗಾಯ್ಸ್, ಅನ್ಎಕ್ಸ್ಪೆಕ್ಟೆಡ್ ಇದು ಮಾತ್ರ. ನಾ ಎಲ್ಲೇ ಹೋಗಲಿ ನನ್ನ ಫಾಲೋವರ್ಸ್ ಮಾತ್ರ ಎಲ್ಲೇ ಸಿಗ್ತಿರು, ಏನೇ ಇದಾದರೂ ಇಲ್ಲಿ ಹಿಂಗೆ ಯಾವುದಾದ್ರು ಅನ್ಎಕ್ಸ್ಪೆಕ್ಟೆಡ್ ಸಿಗ್ತಾರೆ ಅಂತ ಏನು ನಾವೇನು ಮಾಡಿರಲ್ಲ. ಅವ್ರು ಬಂದರು ಹಂಗೆ ರಾತ್ರಿ 1 ಗಂಟೆ ಸುದ್ದಿ ಕೇಳಿದೆ ಅಷ್ಟೇ, ಬ್ರೋ ಇಲ್ಲಿ ನೀರೇ ಸಿಗುತ್ತೆ ಅಂತ. ಅದಾದ್ಮೇಲೆ ಅಲ್ಲಿ ಇಲ್ಲಿ ಅಂತೆಲ್ಲ ಗೀಚಿಗೆಲ್ಲ ಕರ್ಕೋದವರು ಮಸ್ತ್ ಎಂಜಾಯ್ ಮಾಡಿಸಿದ್ರು ಮಾತ್ರ ಮಸ್ತಾಗಿ. ಇವಾಗ ಮತ್ತೆ ಈಗ ಈಜೊಡೆಗೆ ಹೋಗ್ತಾ ಇದ್ದೀವಿ. ಕಲ್ಯಾಣಿ ಇರ್ತಿತ್ತಲ್ಲ ಅಲ್ಲಿ, ಕಲ್ಯಾಣಿ ಥರ ಇರ್ತಲ್ಲ ಅಲ್ಲಿ ಈಜೊಡೆಗೆ ಹೋಗ್ತಾ ಇರೋದು ಇವರದೇ. ಒಳ್ಳೆ ಮಜಾ ಮಾಡಿಸ್ತೀವಿ ಮಾತ್ರ. ಆಮೇಲೆ ಹಿಂದೂ ಬರ್ತಾಯಿದ್ದಾರೆ, ಹೋಗೋಣ ಸ್ಟೇಡಿಯಮ್ನಾಗಿರಿ, ಕಲ್ಸಾಗ ಎಂಜಾಯ್ ಮಾಡೋಣ. ಹಿಂಗೆ ಫಾಲೋ ಮಾಡ್ತಾರೆ, ಜೇಜವ್ರಿಗೆ ಸಪೋರ್ಟ್ ಮಾಡ್ತಾರೆ. ಗೈಸ್ ಇಲ್ಲಿ ಬಂದೀವು, ಇಲ್ಲೇ ಬೀಳೋದಂತೆ. ಏನು ಸಕಾಲಾಯ್ತು ನೋಡ್ರಿ, ಈ ಥರ ಹಿಂಗೆ ಕಲ್ಯಾಣಿಗೆ ಬೀಳ್ತಾ ಇರೋದು. ಒಳ್ಳೆ ಹಸೂರು ಐತಿ ನೀರು. ಸ್ಟೇಡಿಯಮ್ನಾಗಿರಿ ಒಗ್ಯಾನ ಈಗ ಗೈಸ್, ಫುಲ್ಲು ರೆಡಿ. ಇವಾಗ ಜಂಪ್ ಮಾಡೋಣ. ಮಾಡ್ಬಂಡೆ ಬ್ರೋ ಮಾಡಿರಿ. ಅಲ್ಲ ತೆಗಿಲಿಲ್ಲ. ಬಸ್ವಾಗೆಲ್ಲ ಈಜೋಡಿದೀವು. ಇವಾಗ ಶೂಟಿನಾಗಿರಿ, ಫ್ರೆಶ್ ಆಗಿ ಶೂಟ್ ಹೊಂಟಿವಿ ಇಲ್ಲಿಂದ ಈಗ ನೀರಾಗ ಕುಡಿಯೋಕೆ ಹೋಗೋಣ. ಕಸುವಾಗಿ ಇವಾಗ ನೀರಾಗ ಕುಡಿಯೋಣ. ಶೂಟಿನಾಗಿರಿ ಫುಲ್ಲು ಕುಡಿದೇ ವರ್ಷಗಟ್ಟಲೆ ಆಗ್ಬಿಟ್ಟಿತ್ತು, ಅದಕ್ಕಾಗಿ ಸಾಕು ನಂಗೆ ಇಷ್ಟೇ. ಇವಾಗ ಕಸುವಾಗಿ ಕುಡಿಯೋಣ ನೋಡ್ರಿ. ನಾಯಿ ಥರ ತಿರುಗ್ತಾನೆ ಇದೀವಿ, ಅದು ಒಂದೇ ಬಟ್ಟೆಗೆ. ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ಪು, ಬಟ್ಟೆ ತಗೊಂಡಿಲ್ಲ ಎಂಥದಿಲ್ಲ, ಒಂದೇ ಬಟ್ಟೆಗೆ. ಗಾಯ್ಸ್ ಒಂದು ಜಾಗ ಸಿಕ್ತು, ಚೆನ್ನಾಗೈತದೆ ಗಾಯ್ಸ್. ಒಂಥರ ಮಜ್ಜಿಗೆ ಬೆಲ್ಲ, ಈಗ ಮಜ್ಜಿಗೆ ಬೆಲ್ಲ ಹಾಕಿ ಕುಡಿತೀವಲ್ಲ ಸೇಮ್ ಹಂಗೆ ಐತಿ. ವಾಸನೆ ಅದೊಂದು ಬಿಟ್ರೆ ಸಕಲೈತಿ. ನೋಡ್ಲಿ ಮಡಿಗೆನೆ ಇರ್ತದೆ. ಈಗ ಇವಾಗ ಹಾಕನೀಗ ಕಸುವಾಗಿ ನಂಗೆ ಸಾಕಪ್ಪ, ನಂಗೆ ಇಷ್ಟು ಕುಡಿಯೋಕೆ ತಲೆ ಕೆಟ್ಟೋತು. ಒಂಥರ ವಾಸನೆ ಬರ್ತೈತೆ, ಅದೇ ಬೇಜಾರು. ಗಾಯ್ಸ್ ಬಂತು ನೋಡ್ರಿ ಮೀನ್ ಫ್ರೈ. ಇದು ಬೇಡಪ್ಪ, ಇದು ಸರಿ ಇಲ್ಲ, ಒಂಥರ ವಾಸನೆ, ನಂಗಂತೂ ಇಷ್ಟ ಆಗೋದು. ಗಾಯ್ಸ್ ಮೀನ್ ತಿನ್ನೋದು ಹೆಂಗೆ ಗೊತ್ತಾ, ನೀವು ತೋರಿಸ್ತೀನಿ. ಹಿಂಗೆ ತಗೊಂಡು ಹಿಂಗೆ ಅಕ್ಕಿಂದು ಕಸುವಾಗಿ ಹಿಂಗೆ ಎಣ್ಕಿಬೇಕು. ಹಿಂಗೆ ತಗೊಂಡು ಹಿಂಗೆ ಕುಂಬ್ಕೋಕಲ್ಲ, ಮಸ್ತ್ ಐತೆ ಗಾಯ್ಸ್. ಈ ಮೀನು ಮಾತ್ರ ಭಾರಿ ಮಸ್ತ್ ಐತಿ. ಹೆಸರು ಅಂತ ಹೇಳಿದ್ದು ಮುರು ಮೀನು. ಹಿಂಗೆ ಒಳ್ಳೆ ವ್ಯೂ ನೋಡ್ಕಿಂತ ಹಿಂಗೆ ನೀರಾಗ ಕುಡಿಯೋದು ಒಳ್ಳೆ ಮಜಾ. ನಾವು ಕುಡಿಲ್ಲ, ಒಂದು ಹನಿ ಕುಡಿದೆ ಅಷ್ಟೇ, ಮತ್ತೆ ಕುಡ್ದು ಕುಡ್ಕ ಅನ್ಕೋಬೇಡ್ರಿ ಗಾಯ್ಸ್. ಇದು 3 ಮೀನಂತೆ. ಇದ್ರ ಬಾಲ ಚೆನ್ನಾಗಿರ್ತೈತಂತೆ. ಬಾಲ ತಿನ್ನಾನ ಇದನ್ನ, ಫಸ್ಟು ಬಾಲ ತಿಂತಿರೋದು. ಒಳ್ಳೆ ಚಕ್ಲಿ ತಿನ್ನ ಆಗ್ತೈತಿ. ತಿಂತ್ಯಾ? ಟೇಸ್ಟೇ ಇಲ್ಲ.
ಒಳ್ಳೆ ಎಂಜಾಯ್ ಮಾಡ್ತೀವಿ, ಒಳ್ಳೆ ಎಂಜಾಯ್ ಮಾಡಿಸ್ರಿ. ಬಾಯ್ ಬ್ರೋ, ಬಾಯ್ ಬಾಯ್ ಬ್ರೋ. ಹೊಂಟಿವ ಎಲ್ಲರೂ, ಇವರು ಹೊಂಟ್ರು ನಾವು ಹೊಂಟಿವ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ ಮಾತ್ರ.